ಹಲವು ಮನವಿಗಳ ನಂತರ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ವರದಿಯನ್ನು ಆಗಸ್ಟ್ ತಿಂಗಳಿಂದ ಜಾರಿಗೆ ಬರುವಂತೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದರಿಂದ 5 ಲಕ್ಷಕ್ಕೂ ಅಧಿಕ ನೌಕರರ ಜೊತೆಗೆ 5 ಲಕ್ಷಕ್ಕೂ ಅಧಿಕ ನಿವೃತ್ತ ನೌಕರರಿಗೆ ಉಪಯೋಗವಾಗಲಿದೆ. ಈ 7ನೇ ವೇತನ ಜಾರಿ ಆದೇಶದಿಂದ ವೇತನ ಹೆಚ್ಚಳ, ಪಿಂಚಣಿ, ಭತ್ಯೆ ಸೇರಿದಂತೆ ಇನ್ನೂ ಅನೇಕ ಬೇಡಿಕೆಗಳು ಪರಿಷ್ಕರಣೆಯಾಗಿದ್ದು ನೌಕರರಿಗೆ ಸಿಹಿ ಸುದ್ದಿ ನೀಡಿದೆ. ಇನ್ನು ಈ 7ನೇ ವೇತನ ಪರಿಷ್ಕರಣೆಯಿಂದ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ವೇತನ ಏರಿಕೆಯಾಗಿದ್ದು ಆ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿವೆ. ಒಂದನೇ ಜುಲೈ 2022ರಂದು ಇದ್ದಂತೆ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ 35,150 ರೂಪಾಯಿ ಇದ್ದಿತ್ತು. 1ನೇ ಜುಲೈ 2022ರಂದು ಲಭ್ಯವಿದ್ದ ವಾರ್ಷಿಕ ವೇತನ 36,000 ರೂಪಾಯಿ ಇದ್ದಿತ್ತು. ಇನ್ನು 2024ನೇ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಯಾಗಿದ್ದು ಆಯಾ ಹುದ್ದೆಗೆ ಅನ್ವಯವಾಗುವಂತೆ ಹೆಚ್ಚಳವಾಗಿದ್ದು ಅದರ ವಿವರ ಹೀಗಿವೆ. ಒಂದನೇ ಜುಲೈ 2022ರಿಂದ ಜಾರಿಗೆ ಬರುವಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಕಾಲ್ಪನಿಕ ನಿಗದಿಪಡಿಸಲಾದ ಮೂಲ ವೇತನ ಜೊತೆಗೆ ವಾರ್ಷಿಕ ವೇತನ ಬಡ್ತಿಯನ್ನು ಆಧರಿಸಿ 58,300 ರೂಪಾಯಿ ಆಗಿದೆ. ಇನ್ನು 1/7/2023ರಂದು ಲಭ್ಯವಿರುವ ವಾರ್ಷಿಕ ವೇತನ ಬಡ್ತಿಯನ್ನು ಬಿಡುಗಡೆ ಮಾಡಿದ ಕಾಲ್ಪನಿಕ ವೇತನ 59,800 ರೂಪಾಯಿ ಆಗಿದೆ. ಇನ್ನು 1/7/2024ರಂದು ಲಭ್ಯವಿರುವ ವಾರ್ಷಿಕ ವೇತನ ಬಡ್ತಿಯನ್ನು ಬಿಡುಗಡೆ ಮಾಡಿದ ಕಾಲ್ಪನಿಕ ವೇತನ 61,300 ರೂಪಾಯಿ ಆಗಿದ್ದು ಆರ್ಥಿಕ ಸೌಲಭ್ಯವು 1/8/2024ರಿಂದ ಪ್ರಾಪ್ತವಾಗುತ್ತದೆ ಮತ್ತು ಮುಂದಿನ ವೇತನ ಬಡ್ತಿಯ ದಿನಾಂಕ 1ನೇ ಜುಲೈ 2025. ಇನ್ನು ದ್ವಿತೀಯ ದರ್ಜೆ ಸಹಾಯಕರ ಪ್ರಸಕ್ತ ವೇತನ ಶ್ರೇಣಿ ಹೀಗಿವೆ. 1ನೇ ಜುಲೈ 2022ರಂದು ಇದ್ದಂಥ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ 25,200 ರೂಪಾಯಿ ಇದ್ದಿತ್ತು. ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಮುಂದಿನ ವೇತನ ದಿನಾಂಕ ಜನವರಿ 1, 2023. ಇನ್ನು 2024ನೇ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಸರ್ಕಾರಿ ನೌಕರರ ವೇತನದ ಪರಿಷ್ಕರಣೆಯಾಗಿದ್ದು ಆಯಾ ಹುದ್ದೆಗೆ ಅನ್ವಯವಾಗುವಂತೆ ಹೆಚ್ಚಳವಾಗಿದ್ದು ಅದರ ವಿವರ ಹೀಗಿವೆ. ಒಂದನೇ ಜುಲೈ 2022ರಂದು ಜಾರಿಗೆ ಬಂದಿದ್ದ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲಾದ ಮೂಲ ವೇತನ 40,300 ರೂಪಾಯಿ ಆಗಿದೆ. ಇನ್ನು 1/1/2023ರಂದು ಲಭ್ಯವಿದ್ದ ವಾರ್ಷಿಕ ವೇತನ ಬಡ್ತಿಯನ್ನು ಬಿಡುಗಡೆ ಮಾಡಿದ ಕಾಲ್ಪನಿಕ ವೇತನ 44,300 ರೂಪಾಯಿ ಆಗಿದೆ. ಇನ್ನು 1/1/2024ರಂದು ಲಭ್ಯವಿದ್ದ ವಾರ್ಷಿಕ ವೇತನ ಬಡ್ತಿಯನ್ನು ಬಿಡುಗಡೆ ಮಾಡಿದ ಕಾಲ್ಪನಿಕ ವೇತನ 42,300 ರೂಪಾಯಿ ಆಗಿದ್ದು ಈ ಆರ್ಥಿಕ ಸೌಲಭ್ಯವು 1/8/2024ರಂದು ಪ್ರಾಪ್ತವಾಗುತ್ತದೆ. ಇನ್ನು ಇಲ್ಲೊಂದು ಮುಖ್ಯವಾದ ಮಾಹಿತಿ, ಸಾಕಷ್ಟು ಜನರು ನಮಗೆ ವೇತನ ಹೆಚ್ಚಳ ದೊರೆತಿಲ್ಲ ಎನ್ನುತ್ತಿದ್ದಾರೆ. ನೆನಪಿಡಿ, ಆಗಸ್ಟಿಂದ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿದೆ ಹೊರತು ಬಿಡುಗಡೆಯಾಗಿಲ್ಲ. ಈ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗಲಿದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.